ಈ ಮಧ್ಯೆ ನಿನ್ನೆಯಷ್ಟೇ ವಿಡಿಯೋ ಮಾಡಿ ಮ್ಯಾಥ್ಯೂ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದ. ಆಕೆಗೆ ನಾನು ಮೋಸ ಮಾಡಿಲ್ಲ, ದೋಖಾ ಮಾಡಿಲ್ಲ, ತಂದೆಯ ಜಮೀನಿನ ವಿಚಾರವಾಗಿ ನಾನು ಊರಿಗೆ ಬಂದಿದ್ದೆ ಅಷ್ಟೇ. ಆಕೆಗೆ ನಾನು ಯಾವುದೇ ರೀತಿಯಾದಂತಹ ವಂಚನೆ ಮಾಡಿಲ್ಲ, ಆಕೆ ಜೊತೆ ಬಾಳ್ವೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಸಂತ್ರಸ್ತೆಯ ಬಗ್ಗೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಜೊತೆಗೆ ಆಕೆ ಮಾಡ್ತಾ ಇರುವಂತಹ ಆರೋಪ ಸುಳ್ಳು ಅಂತ ಹೇಳಿದ್ದ. ಈಗ ಈ ಬಗ್ಗೆ ಸಂತ್ರಸ್ತೆ ಮತ್ತೊಂದು ವಿಡಿಯೋನ ಬಿಟ್ಟಿದ್ದಾರೆ. ನನಗೆ ಮೋಸ ಮಾಡುವಂತ ಉದ್ದೇಶ ಇಲ್ಲ ಅಂದಿದ್ರೆ ನನ್ನ ಫೋನನ್ನ ಯಾಕೆ ತಗೊಂಡು ಹೋದ? ಪ್ರೆಗ್ನೆನ್ಸಿ ರಿಪೋರ್ಟ್ ಸಮೇತ ಹೋಗಿದ್ದಾನೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ನ ಕೂಡ ಡಿಲೀಟ್ ಮಾಡಿದ್ದಾನೆ. ಮೋಸ ಮಾಡೋ ಉದ್ದೇಶ ಇಲ್ಲದೆ ಇದ್ರೆ ಯಾಕೆ ಹೀಗೆ ಮಾಡ್ದ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವನು ಮೋಸ ಮಾಡಿದ್ದಾನೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಸಂತ್ರಸ್ತ ಮಹಿಳೆ ಮತ್ತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಮಸ್ಕಾರ, ನಾನು ಮೀರಾ ಮಾತಾಡ್ತಾ ಇರೋದು. ಎಬಿ ಮ್ಯಾಥ್ಯೂ ಅವರು ನೆನ್ನೆ ಒಂದು ವಿಡಿಯೋ ಮಾಡಿದ್ರು. ನಾನು ಅವಳಿಗೆ ಮೋಸ ಮಾಡೋ ಉದ್ದೇಶ ನನಗಿಲ್ಲ, ಜಮೀನ್ ವಿಷಯಕ್ಕೆ ಹೋಗಿರೋದು ಅವಳಿಗೂ ಗೊತ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಮೀಡಿಯಾದವ್ರು ಬಂದು ಅವಳು ಈ ಥರ ಮೋಸ ಹೋಗಿದ್ದಕ್ಕೆ ಇಷ್ಟು ಆರೋಪ ಹೊರಿಸ್ತಿದಾರ ಅಂತ ಏನಾದ್ರು ಕೇಳ್ತಾ ಇದ್ದಾರೆ. ಇದು ಖಂಡಿತ ಸುಳ್ಳಿದೆ. ಯಾಕಂತಂದರೆ ಅವರು ನನಗೆ ಮೋಸ ಮಾಡಿಲ್ಲ ಅಂದರೆ ನನ್ನ ಫೋನ್ ತೊಗೊಂಡೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಬಿಕಾಸ್ ನನಗೆ ಒಂದೇ ಫೋನ್ ಇದ್ದಿದ್ದು, ಅದನ್ನು ತೊಗೊಂಡು ಹೋಗಿದ್ದಾರೆ. ಮತ್ತು ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ಸಮೇತ ಹೋಗಿದ್ದಾರೆ. ನನಗೆ ಕೇಳದೆ ಹೋಗಿದ್ದಾರೆ. ನಾನು ನಿದ್ದೆ ಮಾಡೋ ಟೈಮ್ನಲ್ಲಿ ನನ್ನ ಫೋನ್ ತೊಗೊಂಡು ನನ್ನ ದಿಂಬು ಪಕ್ಕ ಯೆಲ್ಲೋ ಕಲರಲ್ಲಿ 2 ಚೀಟಿ ಬರೆದಿಟ್ಟು ಹೋಗ್ತಾರೆ. ಅದನ್ನ ಫೋಟೋ ಕೂಡ ನಿಮ್ಗೆ ಇವಾಗ ನಾನು ವಾಟ್ಸಪ್ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ. ನನಗೆ ದಯವಿಟ್ಟು ಇದು ನಂಗೆ ನ್ಯಾಯ ಬೇಕು. ಅವ್ರು ಮೋಸ ಮಾಡೋ ಉದ್ದೇಶ ಇಲ್ಲ ಅಂತಂದರೆ ನೀವು ದಯವಿಟ್ಟು ಅವ್ನು ಹೋಗಿದ್ದ ದಿನದಿಂದ ಅವನ ಲೊಕೇಶನ್ ಎಲ್ಲಿ ಸ್ಟಾಪ್ ಆಗಿದೆ, ಇದುವರೆಗೂ ಯಾಕೆ ಅವ್ನು ಸ್ವಿಚ್ ಆನ್ ಮಾಡಿಲ್ಲ, ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೋ ಒಂದು ಹೇಳ್ತಾರೆ ಅಂತ ಅಂದ್ಬಿಟ್ಟು ದಯವಿಟ್ಟು ನ್ಯೂಸಲ್ಲೆಲ್ಲ ಪಬ್ಲಿಷ್ ಮಾಡಕ್ಕೆ ಹೋಗಬೇಡಿ. ತುಂಬ ನೊಂದಿದ್ದೀನಿ. ಪ್ರೆಗ್ನೆನ್ಸಿಲಿ ಬಿಟ್ಟು ಹೋಗಿದ್ದಾನೆ. ಮೋಸ ಮಾಡೋ ಉದ್ದೇಶ ಇಲ್ಲ ಅಂದರೆ ಕನ್ಸರ್ನ್ ಇರಬೇಕಿತ್ತು. ನನ್ನ ನಂಬಿ ಬಂದಿರೋ ಅವಳು ಪ್ರೆಗ್ನೆಂಟ್ ಇದ್ದಾಳೆ, ಅವಳನ್ನ ನೋಡ್ಕೊಳಕ್ಕೆ ಯಾರು ಇಲ್ಲ, ಊಟ ತಿಂಡಿಗೆ ಏನು ಮಾಡ್ತಾಳೆ, ಜಿಪೇ ಇರೋ ಫೋನೆಲ್ಲ ತೊಗೊಂಡು ಹೋಗಿದ್ದೀನಿ ಅನ್ನೋ ಒಂದು ಕಾಳಜಿ ಇಲ್ಲದೆ ಅವರು ಹೋಗಿರೋದು. ಅವ್ರ ಅಕ್ಕಪಕ್ಕ ಮನೆಗಳೆಲ್ಲ ನನಗೆ ಬಂದಿರೋ ಸುದ್ದಿ ಏನು ಅಂದರೆ 1 ವಾರದಿಂದ ಮಗ ಅಲ್ಲೇ ಇರ್ತಾ ಇದ್ದ, ನೈಟ್ ನನ್ನ ಜೊತೆಲೇ ಇರ್ತಾ ಇದ್ದ. ಅದು ಸುಳ್ಳಲ್ಲ, ಬಟ್ ಅವ್ರ ಅಪ್ಪನ ಮನೇಲಿ ಜಾಸ್ತಿ ಬಂದು ಹೋಗ್ತಾ ಇದ್ದ ಅಂತ ಬಂತು. ಕಂಪ್ಲೀಟ್ಲಿ ಪ್ರೀ ಪ್ಲಾನ್ ಮಾಡಿ ಹೋಗಿರೋದವ್ರು. ಏನಕ್ಕೆ ತಲೆ ಮರೆಸ್ಕೊಂಡು ಹೋಗ್ಬೇಕಿತ್ತು? ಯಾರಿಗೂ ಏನು ಗೊತ್ತಿಲ್ಲ, ಕೇಳ್ದೆ ಹೋಗಿರೋ ಅಂಥದ್ದು ಇದು. ದಯವಿಟ್ಟು ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ನನಗೆ ನ್ಯಾಯ ಕೊಡಿಸಿ. ಅವನ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಬೇಕು? ಏನಕ್ಕೆ? ನನ್ನ ಫೇಸ್ಬುಕ್ಕಲ್ಲೂ ನಂದು ಫ್ರೆಂಡ್ ಆ್ಯಡ್ ಇತ್ತ ಒಂದು, ಆ್ಯಕ್ಚುಲಿ ಅದು ಕೂಡ ಡಿಲೀಟ್ ಮಾಡಿದ್ದಾನೆ. ಫೇಸ್ಬುಕ್ಕಲ್ಲಿ ತುಂಬ ಗೋಲ್ಮಾಲ್ ಮಾಡಿದ್ದಾನೆ, ಯಾರಿಗೂ ಗೊತ್ತಾಗಬಾರ್ದಂತ. ಅವರ ಫ್ರೆಂಡ್ಸ್ ಕೂಡ ಇನ್ಸ್ಟಾನಲ್ಲಿ ಕೂಡ ಟ್ರೈ ಮಾಡಿದ್ರು. ನನಗೆ ಅವನ ಫ್ರೆಂಡ್ಸ್ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೋ ಅವ್ರದ್ದೆಲ್ಲಾನು ಅವ್ನು ಇನ್ಸ್ಟಾ ಡಿಲೀಟ್ ಮಾಡಿದ್ದಾನೆ. ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಫ್ರಾಡ್ ಮಾಡಿದ್ದಾನೆ ಅವನು, ಮೋಸ ಮಾಡಿನೇ ಹೋಗಿರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನಗೆ ನ್ಯಾಯ ಕೊಡಿಸಿ.